ಕಾಮಗಾರಿ ಅವಾಂತರಕ್ಕೆ ಉರುಳಿ ಬಿದ್ದಿದೆ ಬೃಹತ್ ಮರ. ಬುಡ ಸಮೇತ ಉರುಳಿ ಬಿದ್ದಿದೆ ಬೃಹತ್ ಮರ. ಬೆಂಗಳೂರು ನವರಂಗ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ. ನಿನ್ನೆ ಧಾರಾಕಾರ ಮಳೆ ಕೂಡ ಆಗಿತ್ತು. ಮರ ಬಿದ್ದ ಪರಿಣಾಮ 2 ಕಾರು 3 ಬೈಕ್ ಜಖಮಾಗಿದೆ. ಕಾರು ಬೈಕ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಿದ್ದಿರುವಂತಹ ಮರ. ಕೇಬಲ್ ವೈರ್ಗಳು ಕೂಡ ಕಟ್ಟಾಗಿ ಬಿದ್ದಿದೆ. ನವರಂಗ್ ಸರ್ಕಲ್ನಲ್ಲಿ 2 ಕಾರು 3 ಬೈಕ್ ಮರ ಬಿದ್ದ ಪರಿಣಾಮ ಹಾಳಾಗಿರುವಂಥದ್ದು. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಬೈಕ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಮಾಹಿತಿ ಕೂಡ ಇದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿ ಬಿದ್ದಿರುವಂತಹ ಮರ, ಕಾರ್ ಕೂಡ ಜಖಮಾಗಿದೆ. ಹಾಗೆ ಬೈಕ್ ಸವಾರರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಬೆಂಗಳೂರಿನ ನವರಂಗ್ ಸರ್ಕಲ್ ಬಳಿ ನಡೆದಿರುವಂತಹ ಬೆಂಗಳೂರಿನಲ್ಲಿ ಬೃಹತ್ ಮರ ಒಂದು ನೆಲಕ್ಕುರುಳಿ ಈಗ ಸದ್ಯಕ್ಕೆ ಸಮಸ್ಯೆಗಳು ಉದ್ಭವ ಆಗಿರುವಂತದ್ದು. ಇದು ನಡೆದಿರುವಂತದ್ದು ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಏನು ನವರಂಗ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ. ಆ ಬದಿಯಲ್ಲಿ ಇದ್ದಿರುವಂತಹ ಮರ ಉರುಳಿ ಸಂಪೂರ್ಣವಾಗಿ ಬುಡ ಸಮೇತವಾಗಿ ಉರುಳಿ ಈ ಕಡೆ ರಸ್ತೆಗೂ ಸಹ ಬಿದ್ದಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇರಬಹುದು. ಇದು ಬೃಹತ್ ಮರ ಬಿದ್ದಿರುವಂತದ್ದು ಬುಡ ಸಮೇತವಾಗಿ ಆ ಕಡೆ ಭಾಗದಲ್ಲೂ ಸಹ ತಾವು ಗಮನಿಸ್ತಾ ಹೋಗ್ಬಹುದು. ಆ ಕಡೆ ಭಾಗದಲ್ಲಿರುವಂತಹ ಮರ ಉರುಳಿರೋದ್ರಿಂದ 2 ಭಾಗದಲ್ಲೂ ಸಹ ಇದು ಸಮಸ್ಯೆಯನ್ನ ತಂದೊಡ್ಡಿರುವಂತಹದ್ದು. ಯಾಕಂತಂದ್ರೆ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ಶಾಪ್ಗಳಿಗೂ ಸಹ ಒಂದಷ್ಟು ಹಾನಿಗಳಾಗಿರುವಂತಹದ್ದು. ಈಗ ಸದ್ಯಕ್ಕೆ ಬೆಳಗಿನ ಜಾವ ತೆರವು ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯಲ್ಲಿ ಸದ್ಯಕ್ಕೆ ಮುಂದಾಗಿದ್ದಾರೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾಗಿ ಬೃಹತ್ ಮರ ನೆಲಕ್ಕುರುಳಿರೋದ್ರಿಂದಾಗಿ ಸುತ್ತಮುತ್ತಲಿರುವಂತಹ ಶಾಪ್ಗಳಿಗೆ ಸಮಸ್ಯೆ ಆಗಿದೆ. ಸಂಪೂರ್ಣವಾಗಿ ಶಾಪ್ಗಳು ಈಗ ಬಂದ್ ಅನ್ನ ಸಹ ಮಾಡಿರುವಂತದ್ದು. ಯಾಕಂತಂದ್ರೆ ಒಳಗಡೆನೆ ಸಹ ಶಾಪ್ನ ಒಳಗಡೆನೆ ಸಹ ಇರೋ ಏನು ಮರ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಸದ್ಯಕ್ಕೆ ಈಗ ಶಾಪ್ ನ ಬಂದ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಮಧ್ಯರಾತ್ರಿ ಸಂಚರಿಸ್ತಾ ಇರುವಂತಹ ಇದೊಂದು ಓಮಿನಿ ವಾಹನ ಇದ್ರ ಮೇಲೆ ಬಿದ್ದಿರೋದ್ರಿಂದಾಗಿ ಅದೃಷ್ಟವಶಾತ್ ಯಾವುದೇ ಆದಂತಹ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದಾಗಿ ಈಗ ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ಅವರಿಗೆ ಕೊಡ್ತಾ ಇದ್ದಾರೆ. 2 ವೆಹಿಕಲ್ಗಳ ಮೇಲೆ ಏನು ಮರ ಬಿದ್ದಿರುವಂತಹದ್ದು. 2 ಕಾರುಗಳು ಸಂಪೂರ್ಣ ಜಖಮ್ ಆಗಿದೆ. ಆದ್ರೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಇನ್ನು ಅದರ ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಶಾಪ್ಗಳಿಗೆ ಸಣ್ಣ ಪುಟ್ಟ ಶಾಪ್ ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲಿರುವಂತಹ ಒಂದು ಕರೆಂಟ್ ಕಂಬವೂ ಸಹ ಈಗ ನೆಲಕ್ಕುರುಳಿರುವಂತಹದ್ದು. ಅವರು ಕೇಬಲ್ ಡಿಪಾರ್ಟ್ಮೆಂಟ್ ಇಂದ ಸಹ ಈಗಾಗಲೇ ವಿದ್ಯುತ್ ಡಿಪಾರ್ಟ್ಮೆಂಟ್ ಇಂದ ಸಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ತೆರವು ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂತಹದ್ದು. ಸುಮಾರು 2 ಗಂಟೆಗೆ ಸಹ ಮಲ್ಲೇಶ್ವರಂನ ಪೊಲೀಸರು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತಹದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಇದೆಲ್ಲವನ್ನ ತೆರವು ಕಾರ್ಯಾಚರಣೆ ಮಾಡಿ ಸದ್ಯಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.